ಜೀವನದಲ್ಲಿ ಬಿಸ್ನೆಸ್ ಬಹಳ ಇಂಪಾರ್ಟೆಂಟ್. ಎಲ್ಲ ಬಿಸ್ನೆಸ್ ಪೀಪಲ್ಸ್ಗೆ ನಾನು ಹೇಳೋದು ಒಂದೇ, ಒಳ್ಳೆ ಬಿಸ್ನೆಸ್ ಮಾಡಬೇಕು, ಆದಷ್ಟು ಜಲ್ದಿ ರಿಚ್ ಆಗ್ಬೇಕಂತ ಕನ್ಸ್ ಕಾಣಬಾರ್ದು, ಲಾಂಗ್ ಟರ್ಮ್ ಅಲ್ಲಿ ರಿಚ್ ಆಗ್ಬೇಕು. ಯಾಕಂದ್ರೆ ನಾವು ಒಂದು ಇನ್ವೆಸ್ಟ್ಮೆಂಟ್ ಅಂತ ಮಾಡಿ 1 ವರ್ಷ ಆದ್ಮೇಲೆ ನಾವು ಅದನ್ನ ತಗೊಂತೀವಿ ಅಂದ್ರೆ, ಇವಾಗ ನಮ್ ಕೆರಿಯರು ಅಷ್ಟೇ, ನಾವು ಇವಾಗ ಕೆಲಸ ಮಾಡ್ತೀವಿ ಅಂದ್ರೆ ನೆಕ್ಸ್ಟ್ ವರ್ಷ ನಾವ್ ಎಲ್ಲಿರ್ತೀವಿ, ಅದು ನಮ್ಮನ್ನ ಗ್ರಾಫ್ ಎಲ್ಲಿ ತಗೊಂಡೋಗುತ್ತೆ, ಅದನ್ನ ನಾವೇನ್ ಹಾರ್ಡ್ ವರ್ಕ್ ಮಾಡ್ಬೇಕು ಅಂತ ಯೋಚನೆ ಮಾಡಿದೀವಿ. ಬಟ್ ಅದಕ್ಕಿಂತ ಕಾಂಪೌಂಡ್ ಇಂಟ್ರೆಸ್ಟ್ ಕೆಲಸ ಮಾಡಿದ್ರೆ ಅದು ಲೈಫ್ ಸ್ಪ್ಯಾನ್ ಜಾಸ್ತಿ ಆಗುತ್ತೆ, ನಾವು ತುಂಬಾ ಸಕ್ಸಸ್ಫುಲ್ ಆಗ್ತೀವಿ, ಸೇಫ್ ಆಗಿರ್ತೀವಿ. ಆ ತರ ಒಂದು ಬಿಸ್ನೆಸ್ ಮಾಡೋದು ತುಂಬಾ ಉತ್ತಮ ಅನ್ಸುತ್ತೆ. ಯಾಕಂದ್ರೆ ವರ್ಷಕ್ಕೆ ನಾವು ನಮ್ಮ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ 15 ವರ್ಷಕ್ಕೂ 15 ವರ್ಷ 20 ವರ್ಷಕ್ಕೆ ಟಾರ್ಗೆಟ್ ಮಾಡಿದಾಗ ನಾವು ಊಹೆನೂ ಮಾಡಕ್ಕಾಗಿರಲ್ಲ, ನಾವು ಅಲ್ಲಿ ಹೋಗಿ ರೀಚ್ ಆಗಿರ್ತೀವಿ. ಸೊ ನಿಮ್ ಎಫರ್ಟ್ ಆ ಕಡೆಗೆ ಆಲೋಚನೆ ಮಾಡಿ, ನಿಮ್ ಲೈಫ್ ಅಲ್ಲಿ ದೊಡ್ಡ ಸಕ್ಸಸ್ ಮ್ಯಾನ್ ಆಗ್ತೀರಾ, ದೊಡ್ಡ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗತ್ತೆ. ಬಿಸ್ನೆಸ್ ನಾನು ಈ ತರ ಯೋಚನೆ ಮಾಡ್ತೀನಿ. ಸೊ ಇದು ಒಂದು ತಾಳ್ಮೆ, ಒಂದು ಪೇಷನ್ಸ್ ಇಂದ ಒಳ್ಳೆ ಕ್ಯಾಲ್ಕುಲೇಟಿವ್ ಆಗಿ ನಾವು ಒಂದು ಕ್ಯಾಲ್ಕುಲೇಷನ್ ಮಾಡ್ತಾ ಹೋದ್ರೆ ಲೈಫ್ ತುಂಬಾ ಬ್ಯೂಟಿಫುಲ್ ಅಂಡ್ ವಿಲ್ ಬಿ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗೋದು ಸಾಧ್ಯ ಅಂತ ಹೇಳ್ಬೋದು. ಇಷ್ಟ.